ಭೂವಿ ಬಂಜಾರ ಕೊರಮ ಕೊರಚ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕೊಲಂಬೋ ಮೀಸಲಾತಿ ಹೋರಾಟ ಸಮಿತಿಗಳ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಂಗಡಣೆಗೆ ಸುಪ್ರೀಂಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಪವಾಗಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಬೆಳಗಾವಿಯ ಸರ್ಕಾರಿ ಸರ್ಕ್ಯೂಟ್ ಹೌಸ್ನಲ್ಲಿ ಹೋರಾಟದ ಸಭೆಯನ್ನ ಕರೆಯಲಾಗಿತ್ತು. ಅಖಿಲ ಕರ್ನಾಟಕ ಭೂವಿ ಯುವ ವೇದಿಕೆ ಕ್ರಾಂತಿ ರಾಜ್ಯ ಅಧ್ಯಕ್ಷರಾದ ವೈ ಕೊಟ್ರೇಶ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಬದಿಗಿಳಿಸದೆ ಹೋದರೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧವನ್ನ ಮುತ್ತಿಗೆ ಹಾಕಲಾಗುವುದೆಂದರು. ಈ ಸಮುದಾಯಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಆರ್ಥಿಕ ಸಂಕಷ್ಟದಿಂದಿರುವ ಸಮುದಾಯಗಳನ್ನ ಮೇಲೆತ್ತಬೇಕಾದ ಸರ್ಕಾರಗಳು ವಿನಾಕಾರಣ ಒಳ ಮೀಸಲಾತಿ ಹೆಸರಿನಲ್ಲಿ ಸಮುದಾಯಗಳಿಗೆ ಮೋಸ ಮಾಡುತ್ತಿವೆ. ಕೂಡಲೇ ಜಾತಿ ಗಣತಿಯನ್ನ ಮಾಡಿ ಅವರ ಸ್ಥಿತಿಗತಿಗಳನ್ನು ಅಭ್ಯಾಸ ಮಾಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಸಮಾಜ ಸೇವಕರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮುತ್ತುರಾಜ್ ಮಾಕಡವಾಲೆ ಮಾತನಾಡಿ, ಒಳ ಮೀಸಲಾತಿ ವಿಚಾರವನ್ನ ಕೈಬಿಟ್ಟು ಯಥಾಸ್ಥಿತಿ ಕಾಪಾಡಬೇಕು. ಭೋವಿ ಬಂಜಾರ ಕೊರಮ ಕೊರಚ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ ಎಂದವರು ಸಂಘಟಿತರಾಗಲು ಕರೆ ನೀಡಿದರು. ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮಾತನಾಡಿ, ಸಮುದಾಯ ಬಾಂಧವರು ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ. ಸರ್ಕಾರ ಒಳ ಮೀಸಲಾತಿ ವಿಚಾರವನ್ನ ಕೈಬಿಡಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದರು. ಇನ್ನು ಈ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ವೆಂಕಟೇಶ್, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸುಶೀಲಮ್ಮ, ರಾಜ್ಯ ಸಂಚಾಲಕರಾದ ಸುನೀಲ್ ದೋತ್ರೆ, ಪಾಲಿಕೆ ಸದಸ್ಯರಾದ ರವಿ ದೋತ್ರೆ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಸಿದ್ದಾರ್ಥ ಪಾತ್ರೋಟ್, ಕಾರವಾರ ಜಿಲ್ಲಾಧ್ಯಕ್ಷರಾದ ವೇಪಿ ರಾಮಚಂದ್ರ, ಧಾರವಾಡ ಜಿಲ್ಲಾಧ್ಯಕ್ಷರಾದ ಹರೀಶ್ ವಟ್ಟರ್, ಮಾರುತಿ ಚಿಕ್ಕೋಡಿ ಅಧ್ಯಕ್ಷರು, ಕಲ್ಲೋಳಿ ದೋತ್ರೆ ಮೂಡಲಗಿ ಅಧ್ಯಕ್ಷರು, ರಾಜು ವಟ್ಟರ್ ರಾಯಭಾಗ ಅಧ್ಯಕ್ಷರು, ಮಹೇಶ್ ಗಾಡಿ ವಟ್ಟರ್, ಸುಭಾಷ್ ದೋತ್ರೆ, ಮಂಜುನಾಥ್ ಹಳಿಯಾಳ್, ಶಿವು ಬಸ್ಸು ಬಂಡಿವಟ್ಟರ್, ರಾಘವೇಂದ್ರ ಹಾವೇರಿ ಜಿಲ್ಲಾಧ್ಯಕ್ಷರಾದ ದುರ್ಗಪ್ಪ ಬಂಡಿವಟ್ಟರ್, ಬಸವರಾಜ್ ಬಂಡಿವಟ್ಟರ್, ಸಂಜಯ್ ವಟ್ಟರ್, ರಮೇಶ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಹಿರಿಯರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ಬೆಂಗಳೂರಿನಿಂದ ನಿಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೊಟ್ರೇಶ್ ಅವರು ಬೆಳಗಾವಿ ಗೆಸ್ಟ್ ಹೌಸ್ಗೆ ಬಂದು ಸಾರ್ವಜನಿಕವಾಗಿ ಎಲ್ಲಾ ಸಮಾಜದ ವತಿಯಿಂದ ಬರ್ತಾ ಇದ್ದಾರೆ. ಸೇವಾಲಾಲ್ ವತಿಯಿಂದ ಮತ್ತೆ ನಮ್ಮ ಭೋವಿ ಸಮಾಜ ವತಿಯಿಂದ ಅಂತೇಳಿ ನನ್ನ ಬಲಗೈ ಬಂಟ್ರು, ಶಿಸ್ತಿನ ಸಿಪಾಯಿಗಳು, ಕೋಟ್ಯಾಧೀಶರು, ರಿಯಲ್ ಎಸ್ಟೇಟ್ ಇದು, ಆಮೇಲೆ ನಿಮ್ಮ ಭೋವಿ ಸಮಾಜದ ಕರ್ನಾಟಕ ಸ್ಟೇಟ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಂಜಣ್ಣ ಹಿರೇಮನೆಯವರು ಎದ್ದು ನಿಂತ್ಕೋಬೇಕು. ಮಂಜಣ್ಣ ಹಿರೇಮನೆಯವರು ಆದೇಶ ಮಾಡಿದ್ರು ಏನಂತೇಳಿ ಕೇಳ್ರಿ ಸರ, ನಾನು ಸಣ್ಣಾಗಿದ್ದು ಸಾಕಿರಿ ನೀವು. ನಮ್ಮ ರಾಜ್ಯಾಧ್ಯಕ್ಷರು ನನ್ನನ್ನು ನೋಡಿ, ನನ್ನ ಮುಖ ನೋಡಿ, ನನ್ನ ಕೆಲಸ ಗುರುತಿಸಿ ನನಗೆ ಉಪಾಧ್ಯಕ್ಷನ ಮಾಡ್ಯಾರ. ನೀವು ಎಷ್ಟೇ ಕೆಲಸ ಇದ್ದರೂ ಅದನ್ನ ದಂಡಿಗಿಟ್ಟು ನೀವು ಬರಬೇಕಾ ಅಂತ ಹೇಳಿದ ನಾನು ತಪ್ಪದ. ನಾನು 10 ಗಂಟೆಗೆ ಬೆಳಗಾವಿ ಬಂದಿದ್ದೇನ್ರಿ. ಅದಕ್ಕೆ ಮಂಜಣ್ಣ ಅಂತಂದ್ರೆ ಇದು ಸಾಮಾನ್ಯ ಇಲ್ಲ. ಅವರಿಂದ ಸುಮಾರು 5,000ರಿಂದ 10,000 ಜನ ಐತೆ. ಅಧ್ಯಕ್ಷರ, ನೀವು ಒಂದು ಸಲ ಧಾರವಾಡಕ್ಕೆ ನಿಮ್ಮ ಸಂಘಟನೆ ಬಗ್ಗೆ ಒಂದು ಕಾರ್ಯಕ್ರಮ ಬಿಡ್ರಿ, ನಾವು ಸಾಥ್ ಕೊಡ್ತೇವೆ. ನೋಡ್ರಿ ನಮ್ಮ ಶಿಷ್ಯನ ಪವರ್ ಅವಾಗ ಹೆಂಗೈತಪ್ಪ ಅಂತೇಳಿ. ಸೇವಾಲಾಲ್ ಮಂದಿರು ಕೂಡ ಬಾಳ ಅದಾರ. ಆಮೇಲೆ ನಂದು ಪರಿಚಯ ಆಗ್ಲಿ ನಿಮ್ಗೆ, ನಾನು ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಉಪಾಧ್ಯಕ್ಷ, ಹುಬ್ಳಿ ಧಾರವಾಡ ಕಾಂಗ್ರೆಸ್ ಉಪಾಧ್ಯಕ್ಷ, ಆಮೇಲೆ ನಿಮ್ಗೆ ಹೇಳ್ತೇನೆ ರಾಜೀವ್ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ ಚೇರ್ಮನ್, ಹೀಗೆ ಅನೇಕ ಸಂಘ ಸಂಸ್ಥೆಗಳು ಪದಾಧಿಕಾರಿ ಆಗಿದ್ದೇವೆ. ಜಾತಿಯಿಂದ ಕೊಂಚ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೇವೆ ಅಣ್ಣ ತಮ್ಮಂದಿರೇ. ಅದಕ್ಕೆ ನಮ್ಮ ಭೋವಿ ಸಮಾಜ ಬೇರೆ ಅಲ್ಲ, ಸೇವಾಲಾಲ್ ಬೇರೆ ಅಲ್ಲ, SC ST ನಾವು ನೀವು ಯಾವುದು ಬೇರೆ ಅಲ್ಲ. ನಾವು ರೆಡ್ಡಿಗಳು, ಬ್ರಾಹ್ಮಣರುಗಳು, ದೇಸಾಯಿ ದೇಶಪಾಂಡೆಗಳಿಗಿಂತ ಜಾಸ್ತಿ ಬದುಕು ಮಾಡ್ಬೇಕ. ಜೇಬ್ ಗರ್ಮ್ ಇರ್ಲಿ, ಗರ್ಮ್ ಇಲ್ದ ಇರ್ಲಿ, ರೊಕ್ಕ ಇರ್ಲಿ ಇಲ್ದ ಇರ್ಲಿ, ಅಧ್ಯಕ್ಷರಿಗೆ ಬೆಲೆ ಕೊಡ್ಬೇಕು, ಗೌರವ ಕೊಡ್ಬೇಕು. ಏನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ ಮಾಡಬಾರ್ದು. ಯಾಕಪ್ಪ ಅಂದ್ರ ಇದ್ದಿದ್ದ ಶತಮಾನನೇ ಬೇರೆ, ಈಗಿನ ಶತಮಾನನೇ ಬೇರೆ. ನೇರವಾಗಿ ಒಂದು ಹೇಳ್ಬೇಕಪ್ಪ ಅಂತಂದ್ರ ನೀವು ಯಾರು ಆನೆ ಕಪ್ ತಿನ್ನಕ್ ಹೋಗ್ಬಾರ್ದು. ನಾವ್ ಯಾವಾಗ್ಲೂ SC ST ಜನ ಏನ್ ಇರ್ಬೇಕಂದ್ರೆ ಹಿರಿಬ್ಯಾಗಿ ಸಕ್ರೆ ಮೇಯ್ಬೇಕು. ನಮ್ಮನ್ನ ರಾಜ್ಯಸಭೆ ನಮ್ಮ ಏಳಿಗೆ ನೋಡಿ ತಡ್ಕೊಳಕ್ ಆಗ್ಲಾರ್ದ ಬೆಳತನಕ ಸೆರೆ ಕುಡಿದು ಒದ್ದಾಡ್ತಿರ್ತಾರ. ಅಂತ ಪರಿಸ್ಥಿತಿ ಒಳಗ ನಮ್ಗೆ ಇಸಾಕಿದವ್ರು ಮುಂದೆ ಬಂದ್ರು ನಮಸ್ಕಾರ ಅನ್ಬೇಕು. ನಮ್ಗೆ ಬೇರೆಯವ್ರ ಮುಂದೆ ಬಂದ್ರು ನಮಸ್ಕಾರ ಅನ್ಬೇಕು. ಯಾಕಪ್ಪ ಅಂತೇಳಿ ಒಳ್ಳೆ ನಿಂತು ಬಿಟ್ರೆ ಎಲ್ಲ ಜಗಳ ಆಡಿ ಎಲ್ಲ ಕುಲ್ಗೆಟ್ಟು ಹೋಗ್ಬಿಡ್ತೈತಿ. ನಾವು ನೀವು ಎಲ್ಲ ಮಾಡಿದ್ ಒಳ್ಳೆ ಮುಚ್ಚೆ ಅಂತ ತೊಳ್ದಂಗ ಆಗ್ತೈತಿ. ನಮ್ಗೆ ಬೇವಲ್ರು ಏನ್ ಅಂತರ ಅನ್ವಲ್ರು. ನಾವು ನಮ್ಮ SC ST ಸಮಾಜನ, ನಮ್ಮ ಪ್ರಸಿದ್ಧ ಜಾತಿನ ಮುಂದೋಗಾಕ ನಾವು ಪ್ರಯತ್ನ ಮಾಡ್ಬೇಕು. ನಮ್ ಬೇವಲ್ರು ಬೇಕಾದ್ರೆ ಕಪಾಳಿಗೆ ಒಂದು ಬಿಡಿವಲ್ರು. ನಮ್ಗೆ ಏನ್ ಬೇಕಪ್ಪ, ನಮ್ ಗುರಿ ಮುಟ್ಟಬೇಕು ಅಧ್ಯಕ್ಷರ. ನಮ್ ಗುರಿ ಮುಟ್ಟಬೇಕಪ್ಪ ಅಂತಂದ್ರೆ ನಾವ್ ಯಾವಾಗಲೂ ಹಿರಿಬ್ಯಾಗಿ ಸಕ್ರೆ ಮೇರ್ಬೇಕು. SC ಕಮ್ಯುನಿಟಿ ಕ್ಯಾಶ್ ಯಥಾಸ್ಥಿತಿ ಮುಂದುವರ್ಸಂತ ಮನವಿ ಮಾಡ್ತಾ ಇದ್ದೀನಿ. ಯಾರು ಬಯದಿಲ್ಲ, ಯಾರು ಹೊಗಳೋದಿಲ್ಲ. ನಮ್ಗೇನು ಅವಶ್ಯಕ, ನಮಗೆ ಮಾನ್ಯ
ರಾಜ್ಯ ಸರ್ಕಾರದವರು ಯಾವುದೇ ಕಾರಣಕ್ಕಿಂತ ತೀರ್ಮಾನ ಮಾಡಿದ್ದು ತಪ್ಪು, ತೀರ್ಮಾನ ಮಾಡಿದ ತಪ್ಪು, ನಿರ್ಧಾರ ತಪ್ಪು. ನಮ್ಗೆ ಯಾವುದೇ ಚರ್ಚೆಗೆ ಅವಕಾಶ ಕೊಡಲಿಲ್ಲ, ಅದ್ರ ಏನನ್ನ ನೋಟಿಸ್ ಇಶ್ಯೂ ಮಾಡಲಿಲ್ಲ, ಸುಮ್ಮನೆ ಚಕ ಮಾಡಿದ್ರೆ ಹೋದ ಕ್ಯಾಬಿನೆಟ್ ಅಲ್ಲಿ. ಹಾಗಾದ್ರೆ ಈ ಸಮುದ್ರ ಗತಿ ಏನಾಗಬೇಕು? ದಯಮಾಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ಬಹಳ ಗಂಭೀರ ವಿಷಯ ಇದೆ. ಈ ಪಬ್ಲಿಕ್ ಪೋಸ್ಟ್ ಮುಗಿದ ಮೇಲೆ ನೀವು ಯಾವ ಡೇಟ್ ಫಿಕ್ಸ್ ಮಾಡಿ ನೀವೇ ಫಿಕ್ಸ್ ಮಾಡಿ, ನಾವೇ ಫಿಕ್ಸ್ ಮಾಡೋದು. ಅದಕ್ಕೆ ನನ್ನ ಕಡೆಯಿಂದ ಏನು, ನಮ್ಮ ಸಂಘಟನೆ ಕಡೆಯಿಂದ ಏನು ಎಲ್ಲ ಸಹಾಯ ಮಾಡೋದು. ಆದ್ರೆ ನೀವು ಸೀರಿಯಸ್ ಆಗಿ ಇವತ್ತು ಬಂದ್ರಿ, ಮತ್ತೆ ಹೋದ್ರಿ, ಮತ್ತೆ ನಿಮ್ಮ ಕೆಲಸಗಳಲ್ಲಿ ಮಗ್ನರಾದ್ರೆ ಈ ಸಮುದ್ರ ಉಳಿಯೋದಿಲ್ಲ. ಈಗಾಗಲೇ ಎಲ್ಲ ಬಂಜಾರ ಸಮುದಾಯಗಳು ಗುಳೆ ಹೋಗ್ತಾ ಇದಾರೆ. ಎಲ್ಲ ಮಂಗಳೂರು, ಚಾಮರಾಜನಗರ ಆ ಕಡೆ ಈ ಒಡ್ರು ಎಲ್ಲ ಹೋಗ್ತಾ ಇದಾರೆ, ಬೆಂಗಳೂರಿಗೆ ಗುಳೆ ಹೋಗ್ತಾ ಇದಾರೆ. ಕಲ್ಲು ಬಂಡೆ ಅವ್ರು ಕೂಡ ಯಾರು ಕೆಲಸ ಇಲ್ಲ. ಆದ್ರೆ ಈ ವಿಷಯ ಬಹಳ ಗಂಭೀರ ಆಗಿದೆ. ಇವತ್ತು ನಮ್ಗೆ ಲೋನೇ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ. ಮತ್ತೆ ಇದನ್ನ ಎಸ್ ಕೋಟ ಹೋಯ್ತಂದ್ರೆ ಈ ಸಂಘ ಸಂಸ್ಥೆ ಮಕ್ಕ ಮಾಡ್ತಾರೆ. ಅವಶ್ಯಕತೆ ಕೆಲಸ ಸಂಘ ಸಂಸ್ಥೆಗೆ ಕೆಲಸ ಇರ್ತದೆ. ಏನಾದ್ರು ಇಶ್ಯೂ ಇದ್ರೆ ಹೋರಾಟ ಮಾಡ್ತಾವ, ಏನಿಲ್ಲ ಅಂದ್ರೆ ಲೆನಿನ್ ಬಟ್ ಬರೋದಿಲ್ಲ, ಅಲ್ಲಿ ಕೋರ್ಟ್ ಬರಂಗಿಲ್ಲ, ಲೆನಿನ್ ಬಟ್ ಬರಂಗಿಲ್ಲ. ಅದಲ್ರಿ ಕರೆಕ್ಟ್? ಏನಾದ್ರು ಅನ್ನ ಇದ್ರೆ ತಿನ್ನ ಬರ್ತದೆ, ಅನ್ನ ಇಲ್ಲ ಅಂದ್ರೆ ಏನೇ ಸಾಯದ ಗ್ಯಾರಂಟಿ. ಅದಕ್ಕೋಸ್ಕರ ನಾನು ಬಹಳ ಅರ್ಥಗರ್ಭಿತವಾಗಿ ಕೇಳ್ಬೋದಷ್ಟೇ ಅಂದ್ರೆ ಬಹಳ ಸಮಸ್ಯೆ ಇದೆ, ಸೀರಿಯಸ್ನೆಸ್ ಇದೆ. ಅಷ್ಟು ಸೀರಿಯಸ್ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಏನ್ ತೀರ್ಮಾನ ತಗೋದು ಗೊತ್ತಾಗಿರ್ತೀವಿ. ಆದ್ರಿಂದ ನಾನು ಎಲ್ಲ ವಿಷಯ ಹೇಳಕ್ ಹೋಗ್ಲ, ನಾನು ಪಾಯಿಂಟ್ ಹೇಳಿದ್ರೆ ಫಸ್ಟ್ ಮೀಟ್ ಬರ್ತದೆ, ಅವ್ರ ಕಡೆ ಗಮನ ಹರಿಸ್ತಿದ್ರಿ. ಅದಕ್ಕೆ ಬಂದ್ರೆ ಮತ್ತೆ ಇದಾಗಬಾರ್ದು ಭಾಷಣ ಅಂತ. ಅದಕ್ಕೋಸ್ಕರ ಅವ್ರು ಬರ್ಲಿ, ಅವ್ರು ಬಂದ್ಮೇಲೆ ಮುಗಿದ್ಮೇಲೆ ಎಲ್ಲ ಚರ್ಚೆ ಮಾಡೋಣ. ಊಟದ ವ್ಯವಸ್ಥೆ ಇದೆ. ದಯಮಾಡಿ ಸಾಯಂಕಾಲ ನೀವು 5-6 ಗಂಟೆ ಹೋಗ್ಬೋದು ಊರುಗಳಿಗೆ. ದಯಮಾಡಿ ಯಾರು ಅನ್ನ ತಪಾಸ್ಬೇಡ್ರಿ, ನಿಮ್ಮ ಅಭಿಪ್ರಾಯ ಹೇಳ್ರಿ. ನೀವು ಏನ್ ಡೇಟ್ ಫಿಕ್ಸ್ ಮಾಡ್ತೋ, ನೀವು ಯಾರಾದ್ರೂ ಜನ ಎಷ್ಟು ಜನ ಕರ್ಕೊಂಡು ಬರ್ತಾರೋ ಆ ಡೇಟ್ ಮೇಲೆ ಮಾಡೋಣ. ದಯವಿಟ್ಟು